ಒಂದು ಕೆಲಸ ಮಾಡಿಲ್ಲ ಫ್ರೆಂಡ್ಸ್, ನಾನು ಹೇಳಿರೋದು ನೀರಾವರಿ ಮಂತ್ರಿ ಆಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗಷ್ಟೇ ಇದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸಮಯ 8 ಗಂಟೆ. ಮಗಳಿಂದ ಮಲ್ಕೊಂಡಿದ್ದಾಳೆ. ಹಾಗೆ ಇವಾಗ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ, ಹಾಗೆಯೇ ವ್ಲಾಗ್ ಕೂಡ ಇವಾಗ ಶುರು ಮಾಡಿದೆ. ಇವತ್ತು ನಿನ್ನೆ ನಾವು ಪಾನಿಪುರಿ ಚಾಲೆಂಜ್ ಮಾಡಿದ್ವಲ್ವ, ಸೊ ಇವತ್ತು ನನ್ನ ತಂಗಿ ನಾನು ಹೇಳ್ದಂಗೆ ಕೇಳಬೇಕು ಒಂದಿನ ಪೂರ್ತಿ. ಸೊ ಅವಳು ಇದನ್ನ ಎದ್ದಿದ ತಕ್ಷಣ ಶುರು ಮಾಡೋಣ ಟಾಸ್ಕ್ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬನ್ನಿ, ಇವತ್ತಿನ ವ್ಲಾಗ್ ತುಂಬ ಮಜವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಬನ್ನಿ. ನನ್ನ ಫೇವ್ರೆಟ್ ದೋಸೆ ಫ್ರೆಂಡ್ಸ್, ನೋಡಿ, ಬಾಣಲಿ ದೋಸೆ. ಸೊ ಈರುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ, ನೋಡಿ ಮಗಳು ಇದು ಬರುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್ ಫ್ರೆಂಡ್ಸ್. ಮಗಳಿದ್ದು ಮನೆ ನಿನ್ನೆ ತಿನ್ನಕ್ಕೆ ನಮ್ಮ ನೋಡಿ ಈ ದೋಸೆ ಎಷ್ಟು ಚೆನ್ನಾಗಿರುತ್ತೆ. ದೋಸೆ ಅಂತಲೂ ಹೇಳ್ಬೋದು, ರೊಟ್ಟಿ ಅಂತಲೂ ಹೇಳ್ಬೋದು. ಕ್ರಿಸ್ಪಿಯಾಗಿ ಈ ಥರ ರೋಸ್ಟ್ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ತೆಂಗಿನೆಣ್ಣೆ ಒಂದು ಸ್ವಲ್ಪ ಹಾಕೋದ್ರಿಂದ ಅದರದ್ದು ಘಮ ಒಂದು ಎಕ್ಸ್ಟ್ರಾ ಫ್ಲೇವರನ್ನೇ ಆ್ಯಡ್ ಮಾಡುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಮತ್ತೆ ಹಾಕೋಬೋದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ತಿನ್ಬೋದು. ಇದಕ್ಕೆ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಕೆಂಪು ಚಟ್ನಿ. ಸೊ ಇದರ ರೆಸಿಪಿ ಕೂಡ ನಾನು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಅದು ಬೆಸ್ಟ್ ಕಾಂಬಿನೇಷನ್ನು, ತುಂಬ ರುಚಿಯಾಗುತ್ತೆ. ಸೊ ಆ ಚಟ್ನಿ ಜೊತೆಗೆ ಅಮ್ಮ ಮಾಡಿರೋ ಉಪ್ಪಿನಕಾಯಿ ಕೂಡ ಇತ್ತು. ಸೊ ಅದು ಕೂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇನ್ನು ನೋಡಿ, ದೋಸೆ ಬ್ಯಾಟರ್ ಈ ಥರ ತಿಕ್ಕಾಗಿರಬೇಕು, ನೀರಾಗಿರಬಾರ್ದು. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕರಿಬೇವು ಸೊಪ್ಪು, ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಬಾಣಲಿನಲ್ಲಿ ಎರಿಯೋದು. ತುಂಬ ಚೆನ್ನಾಗಾಗುತ್ತೆ ರೆಸಿಪಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಆಯಿತಾ. ಇವಾಗ ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಅಮ್ಮ ಪಾಪು ಜೊತೆ ಇದ್ದಾಳೆ. ಸೊ ನಾನು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಸೊ ಯಾರ್ದು ತಿಂಡಿ ಆಗಿಲ್ಲ ಇವತ್ತು, ತುಂಬ ಲೇಟ್ ಆಗಿಬಿಡ್ತು. ಆ್ಯಂಡ್ ಏನಂತಂದರೆ ಎಲ್ಲರೂ ಅದು ಇದು ಕೆಲಸ ಮಾಡ್ಕೊಂಡಿದ್ದಾರೆ. ಅಪ್ಪ ಕೂಡ ತೋಟಕ್ಕೆ ಹೋಗಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡೋದು ಎಲ್ಲ ಕೆಲಸ ಇರುತ್ತಲ್ವ. ಸೊ ಅವರೆಲ್ಲ ಬಂದಿಲ್ಲ ತಿಂಡಿಗೆ. ಸೊ 8:15 ಆಯ್ತು ಇವಾಗ. ಬನ್ನಿ, ಇವಾಗ ನಾನು ದೋಸೆ ಒಂದು ಸ್ವಲ್ಪ ಹಾಕ್ತೀನಿ. ಅದಾದ ನಂತರ ಪಾಪುಗೆ ತಿನ್ನಿಸ್ಬೇಕು. ಅವಳು ಇವಾಗಲೇನು ತಿನ್ನಲ್ಲ ಎದ್ದಿದ ತಕ್ಷಣ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಹೊತ್ತಾದ ನಂತರ ಅವಳಿಗೆ ತಿಂಡಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವಳ ಅಜ್ಜಿ ಜೊತೆ ಕೂತ್ಕೊಂಡು ಆಟ ಆಡ್ತಾಯಿದ್ದಾಳೆ ಅಲ್ಲಿ. ಸರಿ ಅಂತ ಹೇಳ್ಬಿಟ್ಟು ನಾನು ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಈ ದೋಸೆ ಅಂತ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಆ್ಯಕ್ಚುಲಿ ನನಗೆ ಅಮ್ಮ ಈ ದೋಸೆ ಮಾಡ್ತಾರೆ ಅಂತ ನಿನ್ನೆ ಗೊತ್ತೇ ಇರಲಿಲ್ಲ. ಇಲ್ಲ ಅಂತಂದು ನಾನು ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೆ. ಬಟ್ ನೋಡೋಣ, ಆದರೆ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಇದು. ಸೊ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಇದರ ರೆಸಿಪಿನ. ನೀಟಾಗಿ ಹೇಳುತ್ತೆ ನೋಡಿ, ಏನು ಕಷ್ಟನೇ ಪಡಬೇಕಾಗಿಲ್ಲ. ಇಷ್ಟು ಮೊಬೈಲ್ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ದೋಸೆ ತೆಗಿಯೋಕ್ಕೆ ಬರಲ್ಲ ಫ್ರೆಂಡ್ಸ್. ಸ್ವಲ್ಪ ಈ ಥರ ತೆಂಗಿನೆಣ್ಣೆ ಹಾಕ್ಕೋಬೇಕು. ಅದಾದ ನಂತರ ಮನಿಗಳು ಮೊಬೈಲ್ ನೋಡ್ತಾ ಇದ್ದಲ್ಲ, ಟಾಸ್ಕ್ ಸ್ಟಾರ್ಟ್ ಮಾಡಿದ್ದೆ. ಹೋಗು ತೊಂದರ್ಲೆ, ಹೋಗು ಮಗಳ ಬ್ರಷ್ ಪೆಸ್ತಾ ಹೋಗು. ಹೋಗು ಅಲ್ಲಿದ್ದು ನೋಡಿ ಫ್ರೆಂಡ್ಸ್, ಇವತ್ತು ನೋಡಿ ಇವಳಿಗಿದೆ. ಥ್ಯಾಂಕ್ ಯು. ಬೇಗ ಹೋಗಿ ಕಾಪಿ ಕುಡಿಯಪ್ಪ ಹೇಳು, ಬರ್ತೇನು ಟಾಸ್ಕ್ ಕೊಡ್ಲೆ. ಈಗ ಇಂದು ಅಮ್ಮ ದೋಸೆ ಮಾಡಿದ್ದದು. ದೋಸೆ ಯಾವಾಗಲೂ ಕೈಲಿ ತಿಂಬಲ್ಲ, ಇಂದು ಫೋರ್ಕ್ ಇಲ್ಲಿ ತಿಂಬ. ಒಂದೇ ಫೋರ್ಕು ಮುತಿನ್ ಬೇಕಾರೆ, ಇಲ್ಲದ್ರೆ ಹೋಗು ಅಷ್ಟೇ. ಟಾಯ್ 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 ಹಾಕಿ ಕೊಡ್ತಾ ಹೇಳಿದಿಲ್ಲ, ಹೋಗಿ ತಗೊಂಡ್ ಬಾ. ದೋಸೆ ತಪ್ಪ ನಡೀತಲೇ ನಿನಗೆ. ರೆಡಿ ಇದ್ದು ಫೋರ್ಕ್ ಇಲ್ಲೇ ಹಿರ್ಕಿ ಅಂತವ ನೀನು ರಜ್ಜ ಕಸವು ಕಮ್ಮಿ ಕೈಲಿ ಮುಟ್ಲಾಗ ಕಸವು ಕಮ್ಮಿ ಇದನ್ನೇ ತೆಕ್ಕೋ, ಫೋರ್ಕ್ ಇಲ್ಲೇ ತೆಕ್ಕೋ. ಇದ್ರಲ್ಲಿ ಹೇಗಮ್ಮ ಅಷ್ಟೇ.
ಅಮ್ಮ ನೋಡಿ ಹೇಳುದು ಎಷ್ಟು ಲೈಕ್ ಆಗಲಿಕ್ಕೆ ಅಮ್ಮನ ಕುഞ്ഞി ಮಗಳಿಗೆ ಇನ್ನೇನಿದೆ ಸಣ್ಣ ಬಾಬೆ ನೀಗಳೇ ಬಂದ್ಬಿಟ್ರು ನಮ್ಮಮ್ಮ ತಿನ್ನು ನೋಡಿ ಗೈಸ್ ದೋಸೆನ ಫೋರ್ಕಲ್ಲಿ ಯಾವ ಥರ ತಿನ್ನೋದನ್ನ ನೋಡಿದ್ದೀರಾ ಫ್ರೆಂಡ್ಸ್? ಇಲ್ಲ ಅಂತಂದ್ರೆ ನೋಡಿ ಮೂರು ದೋಸೆ ತಿನ್ಬೇಕು. ಮೂರೆಲ್ಲ ಸಿಂಬಲ್ ಹಿಡಿಯ ತಿನ್ನು ಹಾಗೆ ಅದ್ದಿ ತಿನ್ನು ಕಚ್ಚಿ ರೋಲ್ ಮಾಡಿ ಹಾಗೆ. ಇವತ್ತು ಇವಳಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಿಸ್ಬಿಡ್ತೀನಿ ಫ್ರೆಂಡ್ಸ್, ಬಿಕಾಸ್ ಅವಳಿಗೆ ಅದರಲ್ಲಿರೋ ಈರುಳ್ಳಿ ಎಲ್ಲ ಇಷ್ಟ ಆಗಲ್ಲ. ಬಟ್ ಇವತ್ತು ಬೇರೆ ಆಪ್ಷನ್ ಇಲ್ಲ, ಎಲ್ಲನೂ ತಿನ್ನಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ನಾನು ಹೋಗಿ ಮಗಳ ಹಾಲು ತೆಗ್ಸಿಕ್ಕೆ ಮತ್ತೆ ಅಷ್ಟೊತ್ತಿಲ್ಲಿ ಮೋಸ ಗೀಸ ಮಾಡ್ರೆ ಐತೆ ಮತ್ತೆ ಡಬ್ಬಲ್ ಟಾಸ್ಕ್ ಕೊಡ್ಲಿದ್ದು. ಹುಷಾರು ಹೇಳಿ ನಂದರಿ ನೀರು ಬೇಕಾ? ಚಮಚದಲ್ಲಿ ಕುಡಿಯಕ್ಕತ್ತ ನೋಡಿ ಫ್ರೆಂಡ್ಸ್, ನನ್ನ ತಂಗಿಗೆ ನೀರು ಬೇಕಂತೆ, ಚಮಚದಲ್ಲಿ ಕುಡಿಲಿ ಅಲ್ವಾ? ಕುಡಿ ಗೊತ್ತತ್ತ. ಹೆಂಗಿದೆ ಫ್ರೆಂಡ್ಸ್ ಟಾಸ್ಕು? 2 ಟಾಸ್ಕಿಗೆ ಇಷ್ಟ ಆಡ್ತಾ ಇದ್ದಾಳೆ. ಹಲೋ ಟೈಮ್ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನೀರನ್ನು ಸ್ಪೂನಲ್ಲಿ ಕುಡಿದು ಆಮೇಲೆ ದೋಸೆನ ಫೋರ್ಕಲ್ಲಿ ತಿಂದು ನೂಡಲ್ಸ್ ಥರ ತಿಂತಾ ಇದ್ದಾಳೆ ಫ್ರೆಂಡ್ಸ್. ಹೇಳಿ ಮಜಾ ಇದೆ ತುಂಬ ಈ ಟಾಸ್ಕ್ ಅಂತೂ. ನಾನು ವಿನ್ ಆಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ, ನೋಡೋದಕ್ಕೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ನಾನು ಇವಾಗ ಹೋಗಿ ಪಾಪುಗೆ ಬ್ರಷ್ ಮಾಡಿಸಿ ಅವಳಿಗೆ ಫಸ್ಟ್ ದೋಸೆ ತಿನ್ನಿಸ್ಬಿಡ್ತೀನಿ, ಆಮೇಲೆ ಬೇರೆ ಒಂದು ಟಾಸ್ಕ್ ಕೊಡೋಣ. ಓಕೆ ಬನ್ನಿ ಹೋಗೋಣ. ಇವಾಗ ನಾವು ಇಲ್ಲಿ ತೊಂಡೆಕಾಯಿ ಕೊಯ್ಯೋಕ್ಕೆ ಅಂತ ಬಂದಿದ್ದೀವಿ. ಒಳಗಿಂದ ಸ್ವಲ್ಪ ಆಡ್ತಾ ಇದ್ದಾಳೆ, ಅವಳಿಗೆ ತೋಟಕ್ಕೆ ಹೋಗ್ಬೇಕಂತ, ಇಲ್ಲಿ ಬರಬಾರ್ದಂತೆ ಅಂತ ಹೇಳಿ ಇವಾಗ ತೊಂಡೆಕಾಯಿ ಕೊಯ್ಯೋಕ್ಕೆ ಅಂತ ಬಂದಿದ್ದು. ಸೊ ಎಲ್ಲ ಬಿದ್ದೋಯ್ತು. ಸೊ ಆ ಕೆಲಸನ ಮುಗಿಸ್ಕೊಳ್ಳೋಣ ಫಸ್ಟು. ಕಟ್ ಮಾಡು. ಹಾಕುವ ಫ್ರೆಂಡ್ಸ್. ಸೊ ಇವಾಗ ತೊಂಡೆಕಾಯಿ ಕೊಯ್ಯೋಕ್ಕೆ ಶುರು ಮಾಡೋಣ. ಆಯ್ತು ಬನ್ನಿ. ಉದ್ದ ಜಾತಿ ತೊಂಡೆಕಾಯಿ ಅಂತ ಅನಿಸುತ್ತೆ ನೋಡಿ, ಈ ಥರ ಇದೆ. ಕೊಯ್ಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಉದ್ದ ಇದೆ, ತುಂಬ ಚೆನ್ನಾಗಿದೆ ಇದು, ಎಳೆದಾಗಿರುತ್ತೆ ಕೂಡ. ಎಷ್ಟೊಂದಿದೆ ನೋಡಿ ಇಲ್ಲಿ. ಎಷ್ಟು ಬಕೆಟ್ಗೆ ಹಾಕೋಣ. ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡು ಬಂದಿದ್ದು ಚೆನ್ನಾಗಿ ಇದರಲ್ಲಿ ತುಂಬಿಸ್ಕೋಬೋದು ಅಂತ. ಅದು ಇಲ್ಲ ಅಂತಂದರೆ ತುಂಬ ದೊಡ್ಡದಲ್ವಾ, ಈಸ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತ. ಹೌದಾ ಮಗ ನೋಡೋಲ್ಲ ಚಿತ್ರ ನೀರಾವರಿ ಮಂತ್ರಿ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್. ನೀರು ಹಿಡಿತಾ ಇದ್ದಾಳೆ, ಎಲ್ಲೆಲ್ಲೋ ಹಿಡಿತಾ ಇದ್ದಾಳೆ. ಗಿಡಕ್ಕೆ ಹಿಡಿ ಅಂತಂದರೆ ಆತಾ ಈಚೋಡೆ ಅಲ್ಲ ಇಲ್ಲಿ ಹಾಕಿ. ಎಂತಾಯ್ತು? ಅದಕ್ಕೆ ಕಂಬಕ್ಕೆ ಹಿಡಿಯೋಣ, ಚೇಸಿಗೆ ಹಿಡಿ ಅಲ್ಲಿ. ಇದಕ್ಕೆ ಹಿಡಿ ಮಗಳು, ಇದಕ್ಕೆ ಹಿಡಿ ಹೇಳಿ ಒಳಗೆ. ಸೊ ಇದರಿಂದ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್. ತೊಂಡೆಕಾಯಿ ಕೊಯ್ದಿದ್ದಾಯಿತು, ಹೋಗೋಣ ಇನ್ನು ಮನೆಗೆ. ಫ್ರೆಂಡ್ಸ್ ಏನು ಗೊತ್ತಾ, ಈ ಥರ ಹಣ್ಣಾಗಿರೋಂಥ ತೊಂಡೆಕಾಯಿನ ಬಿಸಾಡಬೇಕಾಗಿಲ್ಲ. ಇದನ್ನು ಒಂದು 2 ಡೇಸ್ ಹಿಂಗೆ ಇಟ್ಟರೆ ಫುಲ್ ಕೆಂಪಗಾಗುತ್ತೆ. ಆಮೇಲೆ ಇದ್ರ ಒಳಗಡೆ ಇರೋಂಥ ಪಲ್ಪಿಂದ ಗೊಜ್ಜು ಕೂಡ ಮಾಡ್ಬೋದು. ಅದು ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಮುಂಚೆ, ಸಕ್ಕದಾಗಿರುತ್ತೆ ಅದು ಕೂಡ. ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಸಿಕ್ಕಿದ್ರೆ ನೀವು ಕೂಡ ಟ್ರೈ ಮಾಡಿ ಆಯಿತಾ. ಹಣ್ಣಾಗಿರೋ ತೊಂಡೆಕಾಯಿನ ಬಿಸಾಡಬೇಕಾಗಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ ಗೊಜ್ಜು. ಸೊ ಇವಾಗ ಇಲ್ಲೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಕೊಯ್ಕೊಂಡು ಮನೆಗೆ ಹೋಗುತ್ತೆ. ನಾವು ಬಂದ್ವಿ.
ಒಳಗಡೆ ಬಂದ್ವಿ. ಹೇಳು ಹೋಪ. ಒಂದು ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ನಾನು ಹೇಳಿರೋದು. ಅವಾಗ ಒಂದು ತಿನ್ನೋದೊಂದು ಮಾಡಿದಾಳೆ ಬಿಕಾಸ್ ಅವಳಿಗೆ ಬೇಕಲ್ಲ. ಅದು ಹೋಪಣ್ಣ ಹೇಳಿದಲ್ಲ. ಹೋಪ ನಡಿ. ಏಯ್ ಬಾ ಪುಣ್ಯ ಕರ್ಕೋದರ ಕದ್ದ. ಇನ್ನೆಂತ ಬೇಂಟೆ ಮಾಡ್ತಾ ಇದ್ದಿಂದು. ಈ ನಮ್ಮ ಬೆಕ್ಕು ಇದೆಯಲ್ವಾ, ನಿನ್ನೇನೋ ಹಾವನ್ನು ತೊಗೊಂಡು ಬಂದಿತ್ತು ಒಂದು, ಇವತ್ತೇನೋ ಮಾಡ್ತಾ ಇದೆ. ಚಪ್ಪಲ್ ಹಾಕೋ. ಗುಜ್ಜೆ 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 ಈ ಮರದಲ್ಲಿ ತುಂಬ ಇದೆ ಗುಜ್ಜೆ. ಮಾವಿನ ಮರದ ಹತ್ರ ಹಂಗಾಗಿ ಹೋಪ ಹಿಂಗೆ ಆತ. ಅಲ್ಲೊಂದು ಮಾವಿನ ಮರ ಇದೆ ಫ್ರೆಂಡ್ಸ್, ಅಲ್ಲಿ ಮಾವಿನಕಾಯಿ ಎಲ್ಲ ಬಿದ್ಕೊಂಡಿದ್ಯಾ ಏನು ಇತ್ತಂತ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಏನಂದರೆ ನಿನ್ನೆ ಮಂಗಗಳು ಬಂದಿತ್ತಲ್ವಾ, ಸೊ ಹಾಗೆ ಅವುಗಳೆಲ್ಲ ಅಲ್ಲೇ ಹಾರಾಡ್ತಾ ಇತ್ತು. ಹಾಗಾಗಿ ಸ್ವಲ್ಪ ಬಿದ್ದೇನಾದರೂ ಸಿಗುತ್ತಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹಣ್ಣು ತಿನ್ನೋಕ್ಕೆ ಸಿಗಲ್ವೇನೋ ಅಂತ ಅನಿಸ್ತಾ ಇದೆ ಇವಾಗ, ಬಿಕಾಸ್ ಅಷ್ಟು ಮಂಗಗಳು ಬರ್ತವೆ. ಇವಾಗ ಒಂದು ಟಾಸ್ಕ್ ಕೊಡೋಣ. ಅಲ್ಲಿ ಸ್ಪ್ರಿಂಕ್ಲರ್ ಇದೆಯಲ್ವಾ, ಅದನ್ನು ದಾಟ್ಕೊಂಡು ಹೋಗಬೇಕು 5 ಸತಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ. ಸೊ ಇದೇ ಒಂದು ಟಾಸ್ಕ್. ತಿಂಡಿ ಆಗದಂಗಲ್ಲ, ಭತ್ತ ಯಾವ ರೀತಿ ಭತ್ತ ಹಂಗಂಗೆ ಹಿಂಗೆ ಅಂದ್ರೆ 5 ಸತಿ ಹೋಗಿ ಬಂದ್ರೆ ಹಾಂ. ಬಾಮ್ಮ ಪುಣ್ಯಗಳು, ಈಗ ನೋಡಿ ಚಿಕ್ಕಮ್ಮ ಅಂತ ಮಾಡ್ತೀವಿ. ಬಾ 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 ಕಂದ ಬಾ ಬಾ. ನಾನು ಬತ್ತಿಲ್ಲ ಅಂತೆ, ಅವಳು ಬರಲ್ವಂತೆ, ಏನೋ ಗೊತ್ತಿಲ್ಲ. ಬಾ. ಹಾಗೆ ಇಲ್ಲ ಒಂದಷ್ಟು ಕಾಟು ಮಾವಿನಕಾಯಿ ಎಲ್ಲ ಬೀಳಿಸಿ ಹೋಗಿತ್ತು. ಸೊ ಅದನ್ನು ಇವಾಗ ಒಂದು ಸ್ವಲ್ಪ ಹಿಗ್ತಾ ಇದ್ದೀನಿ. ಅಟ್ಲೀಸ್ಟ್ ಸಾರು ಏನಾದರೂ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಕೂಡ ಹೇಳಿದರು. ಇದ್ರೆ ತೊಗೊಂಬನ್ನಿ ಸಾರು ಏನಾದರೂ ಮಾಡೋಣ ಅಂತ. ಒಂದಷ್ಟು ಸಿಕ್ತು. ಸೊ ಅದರಲ್ಲಿ ಅಂದರೂ ಎಷ್ಟು ಚೆನ್ನಾಗಿ ಘಮ ಇರುತ್ತೆ ಗೊತ್ತಾ, ಈ ಕಾಟು ಮಾವಿನಲ್ಲಿ ತುಂಬ ಸೊನೆ ಇರುತ್ತೆ ಮಾವಿನಕಾಯಿನಲ್ಲಿ. ಹಾಗೆ ಒಂದು ಒಳ್ಳೆ ಘಮ ಕೂಡ ಇತ್ತು. ಹಾಗೆ ತೊಗೊಂಡು ಕೂಡ ಬಂದ್ವಿ. ವೆರಿ ಗುಡ್. ಎಷ್ಟಿದೆ ಮಾವಿನಕಾಯಿ, ಕಾಳು ಮಾವಿನಕಾಯಿ. ಬಟ್ ಇದು ತುಂಬ ಎತ್ತರದ ಮರ, ಇದರಿಂದ ಕೊಯ್ಯೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಎತ್ತರ ಇದೆ. ಸೊ ರಿಸ್ಕ್ ತೊಗೊಂಡು ಯಾರೂ ಕೊಯ್ಸೋಕ್ಕೂ ಕೂಡ ರೆಡಿ ಇಲ್ಲ. ಯಾರಾದರೂ ಬರ್ತೀವಿ ಕೊಯ್ತೀವಿ ಅಂತಂದ್ರೂ ಹಣ್ಣಾದರೆ ಹಣ್ಣನ್ನಾದರೂ ಎತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ರಿಸ್ಕ್ ತೊಗೊಳೋದು ಯಾಕೆ ಅಂತ ಹೇಳಿ. ಆ್ಯಂಡ್ ಇಲ್ಲೊಂದು ಮರ ಇದೆಯಲ್ವಾ, ಇದರಲ್ಲಿ ಕೂಡ ಆಗಿದೆ, ಕಾಣಿಸ್ತಾ ಇದೆಯಾ? ಸೊ ಇದು ಹಣ್ಣು ತುಂಬ ಚೆನ್ನಾಗಿರುತ್ತೆ. ಹಣ್ಣಾದಾಗ ನಾನು ತೋರಿಸ್ತೀನಿ. ಕಾಡು ಮಾವಿನ ಹಣ್ಣಿಗಿರುವಂಥ ಟೇಸ್ಟ್ ಇದೆಯಲ್ವಾ, ಅದೊಂದು ಬೇರೆ ಲೆವೆಲ್. ಅದರಿಂದ ಎಷ್ಟೊಂದು ಐಟಮ್ಗಳನ್ನು ಮಾಡ್ಬೋದು. ಈ ಮಾವಿನ ಹಣ್ಣು ಸಾಸಮೆ ಅಂತ ಮಾಡ್ತೀವಿ ನಾವು, ಅದು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ನನಗೆ ಇವಾಗ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಫೇವ್ರೇಟ್ ನಂಗದು, ಸಕ್ಕತ್ತಾಗಿರುತ್ತೆ. ನೋಡಿ ಇದೇನು ಗೊತ್ತಾ, ಹತ್ತಿ. ಇಲ್ಲಿ ಒಂದು ಹತ್ತಿ ಮರ ಇದೆ. ಸೊ ಹತ್ತಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಕಂದ. ಇಲ್ಲಿ ಹತ್ತಿ ನೋಡು, ನಮ್ಮೂರ ಕಡೆ ಎಲ್ಲ ಈ ಥರ ಹತ್ತಿ ಮರ ಬರುತ್ತೆ. ಆ ಮರದಲ್ಲಿ ಹತ್ತಿ ಆದಗಿರೋದನ್ನು ನಾವು ಅದು ನೋಡಿ, ಇದ್ರ ಬೀಜ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲೊಂದಿದೆ ಈ ಹತ್ತಿನ ಸಿಕ್ಕಾಕೊಂಡು. ಎಲ್ಲಿ ಬಾ ನೋಡಿ, ಇಲ್ಲೇ ಕಾಣಿಸ್ತಾ ಇದೆಯಲ್ವಾ, ಇದು ಹತ್ತಿ ಕೋಡು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಬ್ರೌನ್ ಕಲರ್ದು, ಅದು ಇಲ್ಲೆಲ್ಲ ಮಾವಿನಕಾಯಿನೇ ಕಾಣಿಸ್ತಾ ಇದೆ ನಿಮಗೆ. ಈ ಸತಿ ಹತ್ತಿ ಅಲ್ಲಿ ಮೇಲೆ ಇದ್ದದ ಆ ಹತ್ತಿ ಮರ, ಇಲ್ಲಿದೆ ನೋಡಿ. ಇದು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಇದು ನೋಡಿ ಹತ್ತಿ ಕೋಡುಗಳು, ಇದರೊಳಗಡೆ ಇರೋವಂಥ ಹತ್ತಿನ ತೆಗೆದು, ಸೊ ಈ ಹತ್ತಿನ ತೆಗೆದು ನಾವು ಏನೋ ಬೆಡ್ಡು ಮಾಡ್ಕೋಬೋದು, ಆ ಥರ ಎಲ್ಲ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ವಿ ಮುಂಚೆ, ಇವಾಗ ಅಷ್ಟಾಗಿ ಮಾಡ್ತಾಯಿಲ್ಲ ಬಿಕಾಸ್ ಮರಗಳು ಒಂದಿದೆ ಅಷ್ಟೇ. ಇಲ್ಲಿ ಎಷ್ಟೊಂದು ಬಿದ್ಕೊಂಡಿದೆ ಮಾತ್ರ ನೋಡಿ. ಮುಂಚೆ ಸಿಕ್ಕಾಪಟ್ಟೆ ಇತ್ತು, ಬಟ್ ಈ ಹತ್ತಿನೆಲ್ಲ ಈ ಥರ ಚೆನ್ನಾಗಿ ಕಡ್ದಂಗೆ ಮಾಡೋಕ್ಕಿದೆ. ಆ ಥರ ಮಾಡಿಬಿಟ್ಟು ಅದರದ್ದು ಬೀಜಗಳೆಲ್ಲ ಸಪ್ರೇಟ್ ಆಗುತ್ತೆ. ಆವಾಗ ಸಾಫ್ಟಾಗಿರೋ ಹತ್ತಿ ಏನಿದೆ ಅದನ್ನು ಹಾಕಿಬಿಟ್ಟು ತಲೆದಿಂಬು ಎಲ್ಲ ಮಾಡಿಬಿಟ್ಟು ಸಾಫ್ಟಾಗಿರೋಂಥ ಪಿಲ್ಲೋ ರೆಡಿ ಆಗುತ್ತೆ ಆಯಿತಾ. ಸೊ ಅದು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶೀತ ಆಗೋದು. ಅಕ್ಷಿ ಅಂತ ಹಾಕೊಂಡು ಮಾಡ್ತಾಯಿದ್ರು ಅಮ್ಮ ಅಂತೂ. ನನಗೆ ಇವಾಗಲೂ ನೆನಪಿದೆ, ಚಿಕ್ಕವರಿದ್ದಾಗ ನಮ್ಮನ್ನೆಲ್ಲ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಆ ಥರ. ಸೊ ಅದೆಲ್ಲ ನೆನಪಾಗುತ್ತೆ ಇದನ್ನೆಲ್ಲ ನೋಡಿದಾಗಂತೂ. ಸೊ ಯಾರಿಗೆಲ್ಲ ಗೊತ್ತಿದೆ ಈ ಮರದ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲೊಂದು ಮಾವಿನಕಾಯಿ, ಇದು ಎಷ್ಟು ಸೊನೆ ಇದೆ ಅಂದರೆ, ಎಷ್ಟು ಒಂಥರ ಸೊನೆ ಇದೆ ಅಂತಂದ್ರೆ ಈ ಮಾವಿನಕಾಯಿಗೆ ಸಿಕ್ಕಾಪಟ್ಟಿದೆ. ಆ್ಯಕ್ಚುಲಿ ಮಿಡಿ ಉಪ್ಪಿನಕಾಯಿಗೆ ಬೆಸ್ಟ್ ಮಾವಿನಕಾಯಿ, ಬಟ್ ಇದನ್ನು ಈ ಸತಿ ಕೊಯ್ಸೋಕ್ಕೂ ಆಗಿಲ್ವಂತೆ. ಹಳೆ ಮರ ಆ್ಯಂಡ್ ಅದ್ರ ಜೊತೆಗೆ ತುಂಬ ಎತ್ತರದಲ್ಲಿರೋದ್ರಿಂದ ಸೊನೆ ಮಿಡಿ ಇದು. ಆದರೆ ನೀನೇ ಹಿಡ್ಕೊಂಡು ಸಾಕು. ನೋಡಿ ಇವಾಗ ಸ್ಪ್ರಿಂಕ್ಲರ್ ಬರ್ತಾ ಇದೆಯಲ್ವಾ, ಇದ್ರ ನಡುವಿಂದ ಈ ಥರ ಪಾಸ್ ಆಗಬೇಕು. ತಪ್ಪಿಸ್ಕೊಂಡು ಹೋಗೋದಲ್ಲ, ರ್ಯಾಂಡಮ್ ಆಗಿ ಹಿಂಗೆ ಹೋಗಿ 5 ಟೈಮ್ಸ್ ಆ ಕಡೆ ಹೋಗಿ ಈ ಕಡೆ ಬಂದು, ಈ ಕಡೆ ಹೋಗಿ ಆ ಕಡೆ ಬಂದು, ಆ ಥರ ಮಾಡಬೇಕು. ಸೊ ರೆಡಿ, 1 2 3 ಸ್ಟಾರ್ಟ್.
ಓಡಾಡ ಹೋಗು ಹೋಗು ಬಾಬಾ. ಒಂದಾತು, 2, 3. ಹೋಗು ರಾಂಗ್ ಟೈಮಲ್ಲಿ ಹೇಳಿದ್ನ ಅಂತ. ಅದು ದೊಡ್ಡದು ಆ ಕಡೆ ಹೋಗ್ತಾ ಇದೆ ನೋಡಿ. 3 ಬಾ 4 5 ಪುನಃ ಇತ್ತ ಬರಕ ದೊಡ್ಡದು ಬರಲಿ ನಿಲ್ಲು. ಹಾಂ ಒಂಚೂರು ತಿರು ಫುಲ್ ಚೇಂಜ್ ಆಗಿದ್ರೆ ಅಂತ ಮಜಾ ಇದ್ದು. ಪುನಃ ಅತ್ತೆ ಹೋಗು. ಹಾಂ ಬಾಯ್ತೆ ನೀನು ಓಡಿಂಡೋ ಇದೆ ಫಸ್ಟಿಗೆ, ಅದಕ್ಕೊಂಚೂರು ಇದು ಮಾಡಿತ್ತು. ಹಾಂ ಬಾ ಬಾ ಇಲ್ಲ ನಿಲ್ಲು, ತಲೆಗೆ ಬೀಳಲ್ಲ ಹೇಳಿ ನಾನು. ಈ ನನ್ನ ಮಗಳಿಗೆ ಬೇಜಾರು, ಅವಳು ಚಿಕ್ಕಮ್ಮಂಗೆ ಹಿಂಸೆ ಕೊಡ್ತೀನಂತೆ ನಾನು, ಅದಕ್ಕೆ ಅಂತ ಹೇಳಿದೆ. ಹೆಂಗಿತ್ತು ಕಾಲೆಲ್ಲ ಚಂಡಿ ಆದಷ್ಟೇ. ಬಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಉಳಿದಿರೋಂಥ ಟಾಸ್ಕನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.